ನಾವು ಎಲ್ಲ ಮರಗಿಡಗಳನ್ನು ಕಡಿದು ನಾವು ನಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ನಗರ ಪ್ರದೇಶಗಳಲ್ಲೆಲ್ಲ ಪಕ್ಷಿಗಳಿಗೆ ಕುಡಿಯುವ ನೀರಿನ ತಾತ್ಪರ್ಯ ಅಲ್ಲಿ ಕಂಡು ಬರ್ತಾ ಇದೆ. ಪ್ರಾಣಿ ಪಕ್ಷಿಗಳು ಅವರಿಂದ ನಮಗೇನು ಸಿಗುವುದಿಲ್ಲ, ಆದರೂ ಅವರಿಗೆ ಸಹಾಯ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ವಿದ್ಯಾರ್ಥಿಗಳಿಗೆ ಪಕ್ಷಿ ವೀಕ್ಷಣೆಯ ಹವ್ಯಾಸ ಬೆಳೆಸುವ ಜೊತೆಗೆ ಪಕ್ಷಿಗಳ ಕುರಿತು ಕುತೂಹಲ ಮೂಡಿಸುವ ನಿಟ್ಟಿನಲ್ಲಿ ಬಿಸಿ ರೋಡಿನ ಮುಡಂಕಾಪು ಕಾರ್ಮೆಲ್ ಪ್ರೌಢಶಾಲೆಯಲ್ಲಿ ಚಿವ್ ಚಿವ್ ಅಭಿಯಾನದ ಮೂಲಕ ಪಕ್ಷಿಗಳಿಗೆ ನೀರು ಕುಡಿಯಲು ಶೂನ್ಯ ಖರ್ಚಿನಲ್ಲಿ ಪರಿಸರ ಸ್ನೇಹಿ ನೀರು ಆಹಾರ ಘಟಕಗಳನ್ನು ರಚಿಸಲಾಗುತ್ತಿದೆ. ಈ ಬಾರಿ 5ನೇ ವರ್ಷದಲ್ಲಿ ಶಾಲೆಯ 117 ವಿದ್ಯಾರ್ಥಿಗಳು ತೆಂಗಿನ ಗೆರಟೆಯನ್ನು ಉಪಯೋಗಿಸಿ 252 ನೀರುಣಿಸುವ ಪಾತ್ರೆಗಳನ್ನು ಮಾಡಿ ಮರಗಿಡಗಳಲ್ಲಿ ಅಳವಡಿಸುವ ಕಾರ್ಯ ಮಾಡಿದ್ದಾರೆ. ಶಾಲೆಯ ಹಸಿರು ಭವಿಷ್ಯ ಪರಿಸರ ಸಂಘದ ಮಾರ್ಗದರ್ಶಿ ಶಿಕ್ಷಕ ರೋಷನ್ ಪಿಂಟೋ ಮಾರ್ಗದರ್ಶನದಲ್ಲಿ ಈ ಕಾರ್ಯ ನಡೆಯುತ್ತಿದೆ. ಸರ್, ನಾನಿದನ್ನು 3 ವರ್ಷಗಳಿಂದ ಸತತವಾಗಿ ನಾವಿದನ್ನು ಚಿವ್ ಚಿವ್ ಅಭಿಯಾನ ಮಾಡಿಕೊಂಡು ಬಂದಿದ್ದೇವೆ. ಇದರಿಂದಾಗಿ ನಾವು ಎಷ್ಟು ಪಕ್ಷಿಗಳಿಗೆ ನಾವು ಆಹಾರವನ್ನು ಕೊಡ್ತಾ ಇದ್ದೀವಿ. ಮೊದಲೆಲ್ಲಾದರೂ ತುಂಬ ಮರಮಟ್ಟು ಇತ್ತು, ಹಾಗೆ ಒಳ್ಳೆಯ ಒಂದು ಪರಿಸರ ಅಂತ ಇತ್ತು. ಆದರೆ ಈಗ ಅದು ಯಾವುದು ಸಿಗೋದಿಲ್ಲ. ಯಾಕೆಂತಂದರೆ ನಾವು ಎಲ್ಲ ಮರಗಿಡಗಳನ್ನು ಕಡಿದು ನಮಗೋಸ್ಕರ ನಾವು ನಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಅದರದ್ದು ಮೊದಲು ಆವಾಸ, ಈಗ ಪಕ್ಷಿಗಳಿಗೆ ಆವಾಸ ಆಗಲಿ ಅಥವಾ ಅದಕ್ಕೆ ಆಹಾರ ಆಗಲಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಚಿವ್ ಚಿವ್ ಅಭಿಯಾನದ ಮೂಲಕ ಅದಕ್ಕೆ ಆಹಾರವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇದು ಒಂದು ಪರಿಸರ ಸ್ನೇಹಿ ಕೂಡ ಹೌದು, ಹಾಗೆ ಪಕ್ಷಿ ಸ್ನೇಹಿ ಕೂಡ ಹೌದು. ನಾನು ಪರಿಸರ ಸ್ನೇಹಿ ಅಂತ ಹೇಳಿದೆ ಯಾಕೆಂತಂದರೆ ನಾವಿಲ್ಲಿ ಯಾವುದೇ ಒಂದು ವಸ್ತು ಬಳಸಿದರೂ ಕೂಡ ಇದು ಪರಿಸರಕ್ಕೆ ಪೂರಕ ಆಗಿರುವಂಥದ್ದೇ. ಇದರಲ್ಲಿ ನಾವು ಯಾವುದೇ ಅಂದರೆ ಪ್ಲಾಸ್ಟಿಕ್ಕನ್ನೆಲ್ಲ ಉಪಯೋಗಿಸಲಿಲ್ಲ. ಹಾಗಾಗಿ ಪ್ರಕೃತಿಯಿಂದ ಸಿಗುವಂತಹ ವಸ್ತುಗಳಿಂದಲೇ ನಾವಿದನ್ನು ತಯಾರಿಸಿರುವಂಥದ್ದು. ಇದರಿಂದ ಪ್ರಕೃತಿಯಿಂದಲೇ ಪುನಃ ನಾವು ಪ್ರಕೃತಿಗೆ ಕೊಡುಗೆ ಕೊಡುವಂತಹ ಒಂದು ಅಭಿಯಾನ ಅಂದರೆ ಅದು ಚಿವ್ ಚಿವ್ ಅಭಿಯಾನ ಅಂತ ಹೇಳ್ತೀವಿ ಸರ್. ನಮ್ಮ ಶಾಲೆಯಲ್ಲಿ ಕಾರ್ಮೆಲ್ ಪ್ರೌಢಶಾಲೆಯಲ್ಲಿ ಹಸಿರು ಭವಿಷ್ಯ ಪರಿಸರ ಸಂಘ ಅಂತ ಇದೆ. ಹೆಸರು ಸೂಚಿಸುವಂತೆ ಪರಿಸರದಲ್ಲಿ ಹಸಿರನ್ನು ಉತ್ತೇಜಿಸಲು ಮಕ್ಕಳಿಗೆ ನಾವು ವಿವಿಧ ಚಟುವಟಿಕೆಗಳನ್ನು ಮಾಡ್ತೇವೆ. ಈಗ ಬೇಸಿಗೆಯಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತೇವೆ, ಪಕ್ಷಿಗಳಿಗೆ ಒಂದು ನೀರಿನ ಅಭಾವ ಎದ್ದು ಕಾಣ್ತಾ ಇದೆ. ಕೆಲವು ಕಡೆ ತೋಟಗಳಲ್ಲಿದ್ದಲ್ಲಿ ತೊಂದರೆ ಇಲ್ಲ, ಆದರೆ ಈ ಎಲ್ಲ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲೆಲ್ಲ ಪಕ್ಷಿಗಳಿಗೆ ಕುಡಿಯುವ ನೀರಿನ ತಾತ್ಪರ್ಯ ಅಲ್ಲಿ ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಒಂದು ಚಟುವಟಿಕೆ ಮಾಡಿದರೆ ಹೇಗೆ, ಮಕ್ಕಳಿಗೆ ಆ ಪರಿಸರ ಪ್ರೇಮ, ಪಕ್ಷಿಗಳ ಬಗ್ಗೆ ಯಾವ ರೀತಿಯಲ್ಲಿ ಒಂದು ಪ್ರೀತಿ ಮೂಡಿಸಬಹುದು ಎಂಬ ಆಲೋಚನೆ ನನ್ನ ಮನಸ್ಸಿಗೆ ಬಂತು. ಇದರ ಫಲವಾಗಿ ಬಂದದ್ದು ಚಿವ್ ಚಿವ್ ಅಭಿಯಾನ. ಕಳೆದ 5 ವರ್ಷಗಳಿಂದ ನಾವು ಈ ಅಭಿಯಾನವನ್ನು ಸತತವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಮತ್ತು ಅವರ ಮನೆಗಳಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಸಾಯಂಕಾಲ ಮತ್ತು ಬೆಳಗಿನ ಅವಧಿಗಳಲ್ಲಿ ವಿವಿಧ ಜಾತಿಯ ಪಕ್ಷಿಗಳು, ನವಿಲಾಗಿರ್ಬೋದು ಅಥವಾ ಈ ರಾಬಿನ್ ಬರ್ಡ್ ಅಂತ ಹೇಳ್ತಾರೆ ಅದು ಇರ್ತದೆ, ಅಥವಾ ಬುಲ್ಬುಲ್ ಹಕ್ಕಿ ಅಂತ ಇದೆ. ಹೀಗೆ ಬೇರೆ ಬೇರೆ ಜಾತಿಯ ಹಕ್ಕಿಗಳು ಬಂದು ಆ ಒಂದು ಆಹಾರ ತಿನ್ನುವಾಗ, ನೀರನ್ನು ಕುಡಿಯುವಾಗ, ಕೆಲವೊಮ್ಮೆ ಆ ನೀರಿನಲ್ಲಿ ಅವರು ಪಕ್ಷಿಗಳು ಸ್ನಾನ ಮಾಡಿದ್ದನ್ನು ಸಹ ನಾವು ಗಮನಿಸ್ತೇವೆ. ಅದೊಂದು ಖುಷಿ ಆಗ್ತದೆ ಮನಸ್ಸಿಗೆ. ಈ ಪ್ರಾಣಿ ಪಕ್ಷಿಗಳು ಅವರಿಂದ ನಮಗೇನು ಸಿಗುವುದಿಲ್ಲ, ಆದರೂ ಅವರಿಗೆ ಸಹಾಯ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಯಾಕೆಂದರೆ ಪರಿಸರವನ್ನು ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸ್ತದೆ. ಇದು ನಮ್ಮ ಶ್ರೀಯುತ ರೋಷನ್ ಪಿಂಟೋ, ನಮ್ಮ ವಿಜ್ಞಾನ ವಿಷಯ ಶಿಕ್ಷಕರು, ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಉಂಟು. ಈ ಕಾರ್ಯಕ್ರಮ ಮಾತ್ರ ಅಲ್ಲ, ಅನೇಕ ಪರಿಸರ ಸ್ನೇಹಿ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೀತಾ ಇವೆ. ಅದರಲ್ಲಿ ಒಂದು ಚಿವ್ ಚಿವ್ ಅಭಿಯಾನ.